ಬಾಡಿ ಗಾರ್ಡ್ ಆಗ್ಬಿಟ್ಟಿದ್ದಾರೆ. ನಾವು ನಮ್ಮವರು ಬರೀ ನೀವೇ ಮಿಂಚ್ತಾ ಇದ್ದೀರಾ ಕೂಡ ಹೆಲ್ಪ್ ಮಾಡ್ತಾವೆ ಇವತ್ತು. ನಾನು ಮಾಡ್ತಾ ಇಲ್ಲ ಅಂತಿದ್ರು ನಮ್ಮ ಗುರುಗಳು ಅಂತಿದ್ರು. ಖುಷಿ ಆಯ್ತು ನೋಡ್ರಿ. ಸುಮ್ ಕುಂತಾರನೆಲ್ಲ ಮಾತಾಡಿಸ್ತೀನಿ ಅಲ್ಲಿ ಫೋರಾಗ್ತಿರುತ್ತೆ ಏನು ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಇವತ್ತು ಶೋ ಅಲ್ಲಿ ಯಾವ್ಯಾವ ರೀತಿ ಇರುತ್ತೆ, ಶೋ ಬಗ್ಗೆ ನೀವು ವೀಡಿಯೋಸ್ ಮಾಡಿ, ಶೋಗೆ ಹೋದಾಗ ಯಾವ್ಯಾವ ರೀತಿ ಇರುತ್ತೆ ವೀಡಿಯೋಸ್ ಮಾಡಿ ಅಂತ ಹೇಳಿದ್ರಿ. ಅದನ್ನು ವೀಡಿಯೋಸ್ ಮಾಡ್ತೀನಿ. ಸೊ ಅದನ್ನೆಲ್ಲ ನೀವು ಇವತ್ತು ನೋಡ್ಬೋದು. ಇವತ್ತು ನಾನು ನಿಮ್ಗೊಂದು ಒಂದು ಯೂಸ್ಫುಲ್ ಪ್ರಾಡಕ್ಟ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಅದನ್ನು ಮನೇಲಿ ಇಟ್ಕೊಳ್ಳೋದ್ರಿಂದ ಈ ವಯಸ್ಸಾದವ್ರಿಗೆ ಇರ್ಬೋದು ಆ್ಯಂಡ್ ಮಕ್ಕಳು, ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರೋಂಗೆ ಈ ಶುಗರ್ ಲೆವೆಲ್ಸ್ಗಳು ಏರುಪೇರು ಆಗ್ತಾನೆ ಇರ್ತವೆ. ಅಂದರೆ ಸಣ್ಣ ಮಕ್ಕಳಿಂದನೂ ದೊಡ್ಡೋರ್ವರ್ಗು ಶುಗರ್ ಇರೋವಂಥದ್ದು ತುಂಬಾ ನೀವು ನೋಡಿರ್ತೀರ. ಸೊ ಅದಕ್ಕೋಸ್ಕರ ಮನೇಲೇ ನೀವು ಶುಗರ್ ಟೆಸ್ಟ್ನ ಈಸಿಯಾಗಿ ಮಾಡ್ಕೋಬೋದು. ಸೊ ಅದನ್ನು ನಾನು ನಿಮಗೆ ಯಾವ ರೀತಿ ಮಾಡ್ಕೊಳ್ಳೋದು, ಹೇಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ನಮ್ಮ ಮನೆಗೆ ಇದೊಂದು ರೀತಿ ಯೂಸ್ಫುಲ್ ಪ್ರಾಡಕ್ಟೇ. ಯಾಕಂದರೆ ನಮ್ಮ ಮನೇಲಿ ದೊಡ್ಡವರು ತುಂಬ ಜನ ಇದ್ದಾರೆ. ಸೊ ನೀವೇ ನೋಡ್ತಿರ್ಬೋದು, ಅಂಕಲ್ ಇರ್ಬೋದು, ಆಂಟಿ ಇರ್ಬೋದು, ಇವರೆಲ್ಲ ಇದ್ದಾರಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ಮುಂಚೆನೇ ತಂದು ಇಟ್ಕೊಂಡು ಬಿಡ್ತೀನಿ, ಯೂಸ್ ಆಗುತ್ತೆ ಅಂತೇಳಿ. ಸೊ ಅದು ಯಾವುದಪ್ಪ ಅಂತಂದರೆ ಅಗಾರೋದು ಬ್ಲಡ್ ಗ್ಲೂಕೋಸ್ ಮಾನಿಟರಿಂಗ್ ಸಿಸ್ಟಮ್. ಸೊ ಬನ್ನಿ ಇದು ಹೇಗಿದೆ ಅಂತ ತೋರಿಸ್ತೀನಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಕಂಪ್ಲೀಟ್ ಸೆಟ್ಟೇ ಸಿಗುತ್ತೆ. ಅದರೊಳಗಡೆ ಏನೇನಿದೆ ಅಂತ ನಿಮಗೆ ಒಂದೊಂದೇ ತೋರಿಸ್ತೀನಿ. ಹಾಗೆ ಯೂಸರ್ ಮ್ಯಾನ್ಯಲ್ ಕೂಡ ಇದೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇಟ್ಸ್ ಕಮ್ಸ್ ವಿತ್ ಕ್ಯಾರಿಂಗ್ ಕೇಸ್. ನೋಡ್ತಾ ಇರ್ಬೋದು. ಇದರೊಳಗಡೆ ಫಸ್ಟು ಗ್ಲೂಕೋಮೀಟರ್ ಮೆಷಿನ್ ಇದೆ. ಅದ್ರ ಜೊತೆಗೆ ಒಂದು ಬ್ಯಾಟ್ರಿ ಕೂಡ ಕೊಟ್ಟಿರ್ತಾರೆ. ಹಾಗೆ ನಾನೀಗ ಬ್ಯಾಟ್ರಿನ ಹಾಕ್ತಾ ಇದ್ದೀನಿ. ಸೊ ಬ್ಯಾಟ್ರಿ ಹಾಕಿದ ತಕ್ಷಣ ಯಾವ ರೀತಿ ಮೆಷಿನ್ ಆನ್ ಆಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು. ಜೊತೆಗೆ 50 ಪೀಸಸ್ ಟೆಸ್ಟ್ ಸ್ಟ್ರಿಪ್ಸ್ ನ ಕೊಡ್ತಾರೆ. ಇಲ್ಲಿ ಆರೋ ಮಾರ್ಕ್ ಕಾಣ್ತಿದ್ದಿಲ್ಲ, ಅದು ಗ್ಲೂಕೋಮೀಟರ್ ಒಳಗಡೆ ಹೋಗುತ್ತೆ. ಅದ್ರ ಜೊತೆಗೆ 50 ಪೀಸಸ್ ಲ್ಯಾನ್ಸೆಟ್ ಅಂದ್ರೆ ನೀಡಲ್ಸ್ ನ ಕೊಡ್ತಾರೆ. ಸೊ ನೋಡಿ, ನೀಡಲ್ ಈ ರೀತಿ ಇರುತ್ತೆ. ಆ ಮೇಲ್ಗಡೆ ಇರೋದನ್ನ ಓಪನ್ ಮಾಡಿದ್ರೆ ನೀಡಲ್ ಕಾಣುತ್ತೆ ನಿಮ್ಗೆ. ನೆಕ್ಸ್ಟ್ ಲ್ಯಾನ್ಸಿಂಗ್ ಡಿವೈಸ್ ಇರುತ್ತೆ. ನಾನಿಲ್ಲಿ ಎಳಿತಾ ಇರೋದು ಕಾಕಿಂಗ್ ಕಂಟ್ರೋಲ್. ಇಲ್ಲಿ ನಿಮ್ಗೆ ಸೂಜಿ ಚುಚ್ಚೋದಕ್ಕೆ ಅಡ್ಜಸ್ಟೇಬಲ್ ಲೆವೆಲ್ 5 ಇರುತ್ತೆ. 1 ಇಂದ 5 ವರೆಗೂ ಇರುತ್ತೆ. ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ಪೆನ್ ಕ್ಯಾಪ್ ತರ ಇದೆಯಲ್ಲ, ಅದನ್ನ ಓಪನ್ ಮಾಡ್ಬಿಟ್ಟು ನೀವು ಅದ್ರೊಳಗಡೆ ನೀಡಲ್ ಹಾಕ್ಬೇಕಾಗುತ್ತೆ. ಸೊ ನಾನು ಯಾವ ರೀತಿ ಅಂತ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಈಸಿಯಾಗಿ ಇದನ್ನ ಓಪನ್ ಮಾಡಿ ನೀಡಲ್ನ ಹಾಕ್ಬಿಟ್ಟು ಆ ಕ್ಯಾಪ್ನ ಓಪನ್ ಮಾಡಿ ನೀವು ಅದನ್ನ ಯೂಸ್ ಮಾಡ್ಬೋದು. ಅಂಡ್ ಇದರಿಂದ ನಿಮ್ಗೆ ಪಿಯರ್ಸಿಂಗ್ ಲೆವೆಲ್ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಬೇಕಾಗುತ್ತೆ. ನಿಮ್ಗೆ ಎಷ್ಟು ಲೆವೆಲ್ಗೆ ಬೇಕೋ ಅಷ್ಟು ಲೆವೆಲ್ಗೆ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು, ಸೊ ನಾನು ಇಲ್ಲಿ 3 ಇಡ್ತಾ ಇದ್ದೀನಿ. ಅಷ್ಟು ಲೆವೆಲ್ಗೆ ಅಡ್ಜಸ್ಟ್ ಮಾಡಿಕೊಂಡು ಆರೆಂಜ್ ಕಲರ್ ಬಟನ್ನ ಪ್ರೆಸ್ ಮಾಡಿದ್ರೆ ಅದು ರಿಲೀಸ್ ಆಗುತ್ತೆ. ಈಗ ಲ್ಯಾನ್ಸಿಂಗ್ ಡಿವೈಸ್ ರೆಡಿ ಆಗಿದೆ. ನಾನು ಇದರಲ್ಲಿ ಟೆಸ್ಟ್ ಸ್ಟ್ರಿಪ್ಸ್ನ ತೆಗೆದ್ಬಿಟ್ಟು ಇವಾಗ ನಾನು ಗ್ಲೂಕೋಮೀಟರ್ ಮಿಷಿನ್ಗೆ ಹಾಕ್ತಾ ಇದ್ದೀನಿ. ಆ ಟೆಸ್ಟ್ ಸ್ಟ್ರಿಪ್ ಕೋಡು ಮತ್ತೆ ಇಲ್ಲಿರುವಂಥ ಮಿಷಿನಲ್ಲಿರುವಂಥ ಕೋಡ್ ಎರಡು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಈಗ ನಾನು 5ಗೆ ಪಿಯರ್ಸಿಂಗ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬ್ಲಡ್ ಬಂದಿದೆ. ಈಗ ಟೆಸ್ಟ್ ಸ್ಟ್ರಿಪ್ನ ಇಟ್ಟು ನಾನು ಬ್ಲಡ್ ಲೆವೆಲ್ನ ಚೆಕ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ವಿತಿನ್ 5 ಸೆಕೆಂಡಲ್ಲೇ ನಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಸೊ ಇದು ನಾರ್ಮಲ್ ಇರೋದ್ರಿಂದ ಯಾವುದೇ ರೀತಿಯ ಇಂಡಿಕೇಶನ್ ಕೂಡ ಆಗ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು. ಈ ಮಿಷಿನ್ ಅಲ್ಲಿ ನಿಮಗೆ ಬೇರೆ ಇಂಡಿಕೇಟರ್ಸ್ ಕಾಣಿಸ್ತಾ ಇರುತ್ತೆ, ಐಪೋ ಮತ್ತೆ ಕೆಪ್ಟೋ ಅಂತೇಳಿ. ಸೊ ಇದು ಬ್ಲಿಂಕ್ ಆಗೋದ್ರಿಂದ ಇದು ಬ್ಲಡ್ ಶುಗರ್ ನಾರ್ಮಲ್ ಇದೆಯಾ ಇಲ್ವಾ ಅಂತೇಳಿ ನಿಮ್ಗೆ ಇದರಿಂದ ಗೊತ್ತಾಗುತ್ತೆ. ಬ್ಲಡ್ ಶುಗರ್ ಟೆಸ್ಟ್ ಆದ ತಕ್ಷಣ ನೀವು ಸ್ಟ್ರೈಪ್ ನ ಡಿಸ್ಪೋಸ್ ಮಾಡಬಹುದು. ನೆಕ್ಸ್ಟ್ ನಾವು ಲ್ಯಾನ್ಸಿಂಗ್ ಡಿವೈಸ್ ಅಲ್ಲಿ ಹಾಕಿರುವಂತಹ ಕ್ಯಾಪ್ ನ ತೆಗೆದು ಇದರಲ್ಲಿ ಏನಿದೆಯಲ್ಲ ಅದನ್ನ ನೀವು ಜಸ್ಟ್ ಒಂದು ಬಟನ್ ನ ಪುಷ್ ಮಾಡಿದ್ರೆ ಸಾಕು, ಅದನ್ನ ಈಸಿಯಾಗಿ ಡಿಸ್ಪೋಸ್ ಮಾಡಬಹುದು. ಅಷ್ಟೇ ಅಲ್ಲ, ಇದರಲ್ಲಿ ಮೆಮೊರಿ ಫಂಕ್ಷನ್ ಇದೆ. 180 ರೀಡಿಂಗ್ಸ್ ಮೆಮೊರಿನ ನೀವು ಸೇವ್ ಮಾಡಬಹುದು. ಒನ್ ಟೈಮ್ ಎಸ್ ಬಟನ್ ನ ಪ್ರೆಸ್ ಮಾಡಿದ್ರೆ ಸಾಕು, ನೀವು ಇಲ್ಲಿ 7 ಡೇಸ್, 14 ಡೇಸ್, 21 ಡೇಸ್, 28 ಡೇಸ್ ಆವರೇಜ್ ರೀಡಿಂಗ್ಸ್ ನ ನೀವು ನೋಡ್ಕೋಬಹುದು. ಸೊ ನೋಡಿದ್ರಲ್ಲ, ಇದರಿಂದ ನೀವು ಮನೇಲೆ ಕುತ್ಕೊಂಡು ಬ್ಲಡ್ ಶುಗರ್ ಲೆವೆಲ್ನ ಚೆಕ್ ಮಾಡ್ಕೋಬಹುದು. ಇದನ್ನ ಡಯಾಬಿಟಿಸ್ ಇರೋರ್ಗಂತೂ ತುಂಬಾನೇ ಯೂಸ್ ಆಗುತ್ತೆ. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು ಅಂಡ್ ತುಂಬಾನೇ ಯೂಸ್ಫುಲ್ ಇದೆ. ಸೊ ನೋಡಿದ್ರಲ್ಲ, ಈ ಪ್ರಾಡಕ್ಟ್ ಇಂದ ಎಷ್ಟೆಲ್ಲ ಯೂಸ್ ಇದೆ ಅಂತೇಳಿ. ಇದನ್ನ ನಿಜವಾಗ್ಲೂ ಮನೇಲಿ ಇಟ್ಕೋಬೇಕು. ಯಾಕಂದ್ರೆ ಮನೇಲಿ ಇರೋರಿಗೆ, ಯಾರಿಗೆ ಈ ತರ ಶುಗರ್ ಪ್ರಾಬ್ಲಮ್ಸ್ ಇರೋರಿಗೆಲ್ಲ ಇದು ತುಂಬಾನೇ ಯೂಸ್ ಆಗುತ್ತೆ. ನನಗಂತೂ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು. ಸೊ ಈ ತರ ನಿಮ್ಗೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ಈಗಲೇ ಹೋಗಿ ಬೈ ಮಾಡಿ. ಥ್ಯಾಂಕ್ ಯು. ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಒಂದು ಶೋಗೆ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ ಆ್ಯಂಡ್ ಪ್ಲೀಸ್ ಆದಷ್ಟು ಜಾಸ್ತಿ SMS ಮಾಡಿ. SMS ಮಾಡೋದು ಯಾವ ರೀತಿ ಅಂತೆಲ್ಲ ನಾನು ನಿಮಗೆ ಒಂದು ವಿಡಿಯೋ ಮಾಡೇ ಹಾಕ್ತೀನಿ. ಅದ್ರ ಮೂಲಕ ನೋಡಿಕೊಂಡು SMS ಮಾಡಿ. ಹಾಗೆ SMS ವೋಟಿಂಗ್ ಲೈನ್ ತೆಗಿಯೋದು ಸ್ಯಾಟರ್ಡೇ ಶೋ ಸ್ಟಾರ್ಟ್ ಆಗುತ್ತಲ್ಲ ಅವಾಗಿಂದ ನೆಕ್ಸ್ಟ್ ಮಂಡೇ ಮಾರ್ನಿಂಗ್ವರೆಗೂ ಅಷ್ಟೇ ಇರುತ್ತೆ ವೋಟ್ ಮಾಡೋದು. ಸೊ ಆ ಟೈಮಲ್ಲಿ ಮಾತ್ರ ಮಾಡಿ. ಸುಮ್ಮನೆ SMS-ಗೆ ಏನೋ ಅಮೌಂಟು ಖರ್ಚಾಗುತ್ತೆ ಅಂದರು, ನಮಗೂ ಅದು ಐಡಿಯಾ ಇಲ್ಲ. ಸೊ ಆ ಟೈಮಲ್ಲಿ ಸುಮ್ಮನೆ ಅಮೌಂಟ್ ಖರ್ಚು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾವಾಗ ಅದು ಯೂಸ್ ಆಗುತ್ತೋ ಅಂಥ ಟೈಮಲ್ಲಿ ಮಾತ್ರ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಸ್, ಬನ್ನಿ. ಇವತ್ತಿನ ಗಣೇಶ ಫೆಸ್ಟಿವಲಲ್ಲಿ ಆ್ಯಕ್ಚುಲಿ ಸ್ನಾನ ಮಾಡಿ ಪೂಜೆ ಮಾಡಿ ನಾರ್ಮಲ್ ಡ್ರೆಸ್ಸಲ್ಲೇ ಇದ್ದೀನಿ. ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗಬೇಕು. ಆ್ಯಂಡ್ ನಮ್ಮ ಯುಕ್ತ ನೋಡಿ ಡ್ರೆಸ್ ಹಾಕ್ಕೊಂಡು ಆಲ್ರೆಡಿ ರೆಡಿಯಾಗಿದ್ದಾಳೆ. ಆ್ಯಕ್ಚುಲಿ ಬೇರೆ ಡ್ರೆಸ್ ಆಗ್ತಿದೆ, ಹಠ ಮಾಡಿದ್ಲು. ಹಠ ಮಾಡಿ ಅವ್ರ ತಾತನ ಹತ್ರ ಹಾಕ್ಸ್ಕೊಂಡಿರೋ ಔಟ್ಫಿಟ್ ಇದ್ದ.
ಆಲ್ರೆಡಿ ಚಿಪ್ಸ್ ತಿಂತಾವಳೆ, ತಿನ್ಬಾರ್ದಿದ್ನೆಲ್ಲ ತಿಂತೀಯ. ಆ್ಯಂಡ್ ಎಸ್ ನಾನೀಗ ನಾನೇ ಕೊಟ್ಟನಾ ತಿನ್ನು ಒಂದು ಇನ್ನೇನು ಮಾಡ್ತೀಯ, ಎಲ್ಲರೂ ಹಿಂಸೆ ಕೊಡ್ತೀಯಲ್ಲ ಅದಕ್ಕೆ ಕೊಟ್ಟು. ಆ್ಯಂಡ್ ನಾ ಇವತ್ತು ಪೂಜೆ ಮಾಡಿದ್ದು, ಇನ್ನು ಗಣೇಶ ಕೂಡಿಸೋ ಅಭ್ಯಾಸ ಇಲ್ಲ, ಅಭ್ಯಾಸ ಮಾಡ್ಕೊಂಡಿದ್ದೆ. ಸೊ ನಾರ್ಮಲ್ ಆಗಿ ಪೂಜೆ ಮಾಡಿದೀವಿ ಅಷ್ಟೇ. ಬಟ್ ನೋಡಿ ಇಲ್ಲಿ ಗಣೇಶ ಕ್ಯೂಟ್ ಗಣೇಶ ಇದೆ ನಮ್ಮ ಮನೇಲಿ. ಎಸ್. ಆ್ಯಂಡ್ ಇಲ್ಲಿ ನಮ್ಮ ಪಿಂಕಿ ಅಜ್ಜಿ ಅಜ್ಜಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಅಂಕಲು ಕೂಡ ಹೆಲ್ಪ್ ಮಾಡ್ತಾರೆ ಇವತ್ತು. ನಾನು ಮಾಡ್ತಾ ಇಲ್ಲ, ಯಾಕಂದರೆ ನಾನು ಸ್ವಲ್ಪ ಎಡಿಟಿಂಗ್ ಕೆಲಸ ಇದ್ರಿಂದ ಇವ್ರು ಮಾಡ್ಕೊತಾ ಇದ್ದಾರೆ. ಅಜ್ಜಿ ಅಜ್ಜಿ ಇದ್ರೆ ನಮ್ಮ ಮನೇಲಿ ಹಬ್ಬ ಮಾಡೋದಂತೂ ಫಿಕ್ಸು, ಹೋಳಿಗೆ ಮಾಡೋದಂತೂ ಫಿಕ್ಸ್. ಅಜ್ಜಿ ಹೋಳಿಗೆ ಮಾಡ್ತಾರೆ. ಹೋಳಿಗೆ ಮಾಡೋದಂದ್ರೆ ಭಾರಿ ಇಷ್ಟ. ನೀನು ಕಲಿಯೋದು ಯಾವಾಗ? ನಮ್ಮ ಅಜ್ಜಿ ಮಾಡ್ತಾರಲ್ಲ ನಾನು ಕಲೀಲಿ. ನನಗೆ ತಿರ್ಗಿಸಿ ಹೇಳ್ಬೇಕು ನೀನು ಕಲಿಯೋದು. ನೀನ್ ಮಾಡ್ಬೇಕು ಆಕ್ಚುಲಿ, ನಾನಲ್ಲ. ನಂಗೆ ಟೆನ್ಷನ್ ಇಲ್ಲ ಪರಿ, ಮತ್ತೆ ಅವ್ರು ಮಾಡ್ಕೊತಾರೆ. ಮತ್ತೆ ಮಾವ ಇರ್ತಾರಲ್ಲ, ಮತ್ತೆ ಮಾಡಲ್ಲ, ನಿನ್ಗೆ ಬಗ್ಗಿಸ್ತಾರೆ, ಹೋಗ್ಬೇಕು. ಮಾಡ್ರಿ ಎಲ್ಲ ಆದ್ಮೇಲೆ ಕರೀರಿ, ಬರ್ತೀವಿ ಟೇಸ್ಟ್ ಮಾಡಕ್ಕೆ. ಆ್ಯಂಡ್ ಎಷ್ಟೇ ಗೈಸ್, ಇನ್ನೂ ರೆಡಿ ಆಗಿಲ್ಲ. ನಮ್ಮ ಕೆಳಗಡೆ ಅಪಾರ್ಟ್ಮೆಂಟಲ್ಲೂ ಗಣೇಶ ತಂದಿದ್ದಾರೆ. ನಾವು ಅಪಾರ್ಟ್ಮೆಂಟಲ್ಲಿ ಗಣೇಶ ನೋಡೋಕ್ಕೂ ಹೋಗಿಲ್ಲ ಇನ್ನೂ. ಸ್ವಲ್ಪ ರೆಡಿಯಾಗಿ ಹೋಗೋಣ ಅಂತೇಳಿ, ಸ್ವಲ್ಪ ವರ್ಕಿಂಗ್ ಅಂದರೆ ವಿಡಿಯೋದು ಎಡಿಟಿಂಗ್ ಎಲ್ಲ ಸ್ವಲ್ಪ ಕೆಲಸ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಬೇಕು, ಯಾಕಂದರೆ ನಮ್ಗೆ ಟೈಮೇ ಸಿಗ್ತಾ ಇಲ್ಲ. ಶೋ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಶೋಸ್ ಇರುತ್ತೆ, ಅದಕ್ಕೆ ಹೋಗಬೇಕು. ಆಮೇಲೆ ತುಂಬ ಟಯರ್ಡ್ ಆಗಿಬಿಡ್ತೀವಿ, ಒಂದೆರಡು ದಿನ ರೆಸ್ಟ್ ಬೇಕು ಅನಿಸುತ್ತೆ. ವ್ಲಾಗ್ ಮಾಡೋಕ್ಕೂ ಸರಿಯಾಗಿ ಆಗ್ತಾಯಿಲ್ಲ, ಸಾರಿ ಫಾರ್ ದ್ಯಾಟ್. ಬಟ್ ಅದೇ ಒಂದು 2 ದಿನಕ್ಕೆ ಒಂದಾನು ವ್ಲಾಗ್ ಆಗ್ತಾಯಿದ್ದೀವಿ. ವ್ಲಾಗ್ ಮಿಸ್ ಮಾಡ್ತಾ ಇಲ್ಲ, ಬಟ್ ಹಾಕೋಕ್ಕಾಗ್ತಿಲ್ಲ ರೆಗ್ಯುಲರ್ ಆಗಿ ಅಷ್ಟೇ. ಆ್ಯಂಡ್ ನೀವು ಶೋಸ್ದು ಮಾಡಿ ಅಂತ ಹೇಳ್ತೀರಾ, ಶೋಸ್ ಮಾಡ್ಬೋದು. ಬಟ್ ಏನಂದರೆ ನಾವು ಶೋಸ್ದು ಅಪ್ಲೋಡ್ ಮಾಡೋದು ಯಾವಾಗ ಅಂದರೆ ಆಫ್ಟರ್ ಟೆಲಿಕಾಸ್ಟೇ ಅಪ್ಲೋಡ್ ಮಾಡಬೇಕು. ಅದಕ್ಕೋಸ್ಕರ ನಾವು ಅದನ್ನು ಬೇಗ ಹಾಕೋಕ್ಕಾಗ್ತಾಯಿಲ್ಲ ಅಷ್ಟೇ. ಬಟ್ ಈಗ ಮೊನ್ನೆ ಆಗಿದ್ದ ಎಪಿಸೋಡ್ದು ನಾನು ಸ್ವಲ್ಪ ಗ್ಲಿಮಿಕ್ಸ್ಗಳು ಮಾಡ್ಕೊಂಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ, ನೀವು ನೋಡ್ಬೋದು. ವಿಡಿಯೋದಲ್ಲಿ ಮಾಡಿದ್ದೀನಿ, ನೋಡ್ಬೋದು ನೀವು. ಆ್ಯಂಡ್ ಎಸ್ ಅಷ್ಟೇ ಗೈಸ್. ಆಮೇಲೆ ಇವತ್ತಿನ ದಿನ ಪೂರ್ತಿ ಹೇಗಿರುತ್ತೆ ಅಂತ ತೋರಿಸ್ತೀನಿ, ನೋಡಿರಂತೆ. ಮತ್ತೆ ಸಿಗುವ, ಬಾಯ್. ಓಕೆ ಗೈಸ್, ನಮ್ಮ ಮನೆಗೆ ನಮ್ಮಪ್ಪ ಬಂದಿದ್ದಾರೆ ಇವತ್ತು. ಏನಪ್ಪ, ಏನು ಸಮಾಚಾರ ಹೇಳ್ಬೇಕಲ್ಲ? ಏನು ಇದು, ನಾವು ನಮ್ಮವರು ಬರೀ ನೀವೇ ಮಿಂಚ್ತಾ ಇದ್ದೀರಾ. ಹೌದಾ? ಹೌದು, ಏನೋ ನಿಮ್ಮಿಂದಾಗ ನಾವು ಮಿಂಚಿದ್ ಬಿಡಮ್ಮ. ಇವರಾಯ್ತು, ಇವ್ರ ಅಣ್ಣ ಆದ್ರು. ಇವ್ರ ಅಣ್ಣ ಯಾರು ಗೊತ್ತಾ ಗೈಸ್? ಅದೇ ಫಲಿಸುವುದೆನ್ನ ವದನ ಅಂತ ಹೇಳಿದ್ರಲ್ಲ, ಅವರೇ ತಿಮ್ಮಪ್ಪ. ಅವ್ರ ಅಣ್ಣ ತಿಮ್ಮಪ್ಪ ಅಂತೇಳಿ. ನಮ್ಮಪ್ಪ ಹುಟ್ಟಿ ಬೆಳೆದಿದ್ದೆಲ್ಲ ಚನ್ನಪಟ್ಟಣ. ಹುಟ್ಟಿ ಬೆಳೆಯೋದು ಮೈಸೂರು, ನಮ್ಮ ತಂದೆ ಊರದು ಚನ್ನಪಟ್ಟಣ. ನಿಮ್ಮ ತಂದೆ ಊರು. ನಿನ್ನ ನೇಟಿವ್ ಅದೇ ತಾನೇ? ನೇಟಿವ್ ಅದೇ ಹೇಳ್ಬೇಕು, ಅದೇ ಹೇಳ್ಬೇಕು. ಮನೆ ಇದೆ ತಾನೇ ಅಲ್ಲೊಂದು, ಸೊ ಅದೇ ಹೇಳ್ಬೇಕು. ನಮ್ಮ ಅಪ್ಪನ ನೇಟಿವ್ ಗೈಸ್ ಅದು, ಅದಕ್ಕೋಸ್ಕರ ಅಲ್ಲೇ ಕರ್ಕೊಂಡು ಹೋಗಿದ್ದು. ಸೊ ಎಲ್ಲರೂ ನೋಡಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಅದರಲ್ಲಿ ಆ್ಯಕ್ಚುಲಿ ತುಳಸಿ ಬೆಳೆಯೋದ್ರದ್ದು ಒಂಚೂರು ಅಂದರೆ ನಮ್ಮೂರಲ್ಲೇ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಅದನ್ನ ಆ ಊರನ್ನ ಮೆನ್ಷನ್ ಮಾಡಿದ್ರೆ, ಬಟ್ ಅದು ಪಾರ್ಟ್ ಕಟ್ಟಾಗಿ ಹೋಗ್ಬಿಟ್ಟಿದೆ, ಅಂದರೆ ಕಟ್ ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ಗೊತ್ತಾಗಿಲ್ಲ. ಆ ಊರು ಯಾವುದಪ್ಪ? ತುಳಸಿ ಬೆಳೆ ಊರು ಅಂಬಾಡಳ್ಳಿ. ಅಲ್ಲ, ನಮ್ಮೂರ್ಲು ಬೆಳಿತೀವಿ. ಅಂಬಾಡಳ್ಳಿ ಸ್ವಲ್ಪ ಜಾಸ್ತಿ ಬೆಳಿತಾರೆ, ಬಟ್ ನಮ್ಮೂರ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಬೆಳಿತಾರೆ, ಅಲ್ಲಿ ಜಾಸ್ತಿ ಬೆಳಿತಾರೆ. ಬಟ್ ಅಲ್ಲಿ ಸುತ್ತ 15 ಹಳ್ಳಿ ಇದೆಯಲ್ಲ, ಅಲ್ಲಿಗೆಲ್ಲ ಅವನೇ ನಮ್ಮ ತಿಮ್ಮಪ್ಪ ಇದ್ದಾನಲ್ಲ, ಅವನೇ ಹೋಗೋದು ಪೂಜೆಗೆಲ್ಲ. ಹೌದು. ಅಂಡ್ ನಾನು ಕಮೆಂಟ್ಸ್ ಓದ್ದೆ, ಎಲ್ಲರೂ ನಮ್ಮ ಅಯ್ಯವರು ಅಂತೆಲ್ಲ ಅಂತಿದ್ರು, ನಮ್ಮ ಗುರುಗಳು ಅಂತಿದ್ರು. ಖುಷಿ ಆಯ್ತು. ಸುತ್ತ ಹಳ್ಳಿ 15 ಊರಿಗೆ ಅವನೇ ಗುರುಗಳು. ಒಳ್ಳೇದು ಕೆಟ್ಟದ್ದು ಎಲ್ಲ ಪ್ರತಿಯೊಂದು ಅವನೇ ಹೋಗೋದು. ಅದಕ್ಕೆ ಮನೆ ಹತ್ರ ಉಳ್ಕೊಂಬರ್ತಾರೆ ಎಲ್ಲರೂ. ನೋಡಿ ನಮ್ಮ ಮನೆಯಲ್ಲಿ ಹಬ್ಬದ ಊಟ ರೆಡಿ ಆಗ್ತಾ ಇದೆ ಗೈಸ್. ಅತ್ತೆ ಸೊಸೆ ಸೇರ್ಕೊಂಡ್ಬಿಟ್ರೆ ಏನಾನ ಒಂದು ಮಾಡಿರ್ತಾರೆ. ಆಯ್ತಾ ಅಜ್ಜಿ ಒಬ್ಬಟ್ಟು? ಮನೆ ಒಬ್ಬಟ್ಟಿದೆ ಗೈಸ್, ಕಡಬು ಒಬ್ಬಟ್ಟು. ಯಾವಿ ಹ್ಯಾಪಿ ಗಣೇಶ ಚತುರ್ಥಿ. ಯಾವ ಸಾಂಗ್ ನೋಡ್ತಾ ಇದ್ದಾರೆ ನೋಡಿ ಗೈಸ್ ನಮ್ಮ ಮನೆಯಲ್ಲಿ? ಯಾವ ಹಾಡಪ್ಪ ಅದು? ಯುಕ್ತ, ಯಾವ ಸಾಂಗ್ ಅದು? ಹೇಳು, ನೆನ್ಪು ಮಾಡ್ಕೊ. ಯಾವುದು? ಈ ಕಡೆ ತಿರ್ಗಿ ಹೇಳು. ಅಪ್ಪ ಚೆನ್ನಾಯ್ತಾ ಊಟ? ಸೂಪರ್.
ನೋಡಿ ತಮಿಳು ಹಬ್ಬದ ಇಷ್ಟು ಐಟಮ್ ಮಾಡಿದ್ರು. ಒಬ್ಬಟ್ಟು ಸಾರು, ಆಮೇಲೆ ಇದು ಪಲ್ಯ, ಆಮೇಲೆ ಹೆಸರುಬೇಳೆ, ಉಪ್ಪಿನಕಾಯಿ, ತುಪ್ಪ, ಇದು ಆಮೇಲೆ ಕಡುಬು. ಒಬ್ಬಟ್ಟು ಮಾಡ್ತಾ ಇದ್ದಾರೆ. ನಾವು ಇವಾಗ ತಾನೇ ರೆಡಿಯಾಗಿ, ಮಳೆ ಬಂದಿತ್ತು ಆ್ಯಕ್ಚುಲಿ. ರೆಡಿ ಆಗೋಣ, ಸೀರೆ ಉಟ್ಕೊಳ್ಳೋಣ ಅಂತೆಲ್ಲ ಇತ್ತು. ಮಳೆ ಬಂದಿದ್ದ ಕಾರಣ ಬೇಡ ಅಂದ್ಬಿಟ್ಟು ನಾನಿದು ಗೌನ್ ಹಾಕ್ಕೊಂಡಿದ್ದೀನಿ. ತುಂಬ ವರ್ಷದ ಹಳೇ ಗೌನ್ ಇದು. ನಮ್ಮ ಪಿಂಕಿ ಸೀರೆ ಉಟ್ಕೊಂಡಿದ್ದಾಳೆ, ಯಾಕಂದರೆ ಇದು ಕೊಲಾಬ್ರೇಷನ್ ಅಲ್ಲಿ ಸರಿಯಾಗಿ ಮಾಡಿರಲಿಲ್ಲ, ಅದಕ್ಕೆ ಉಟ್ಕೊಂಡಿದ್ದಾಳೆ. ಎಲ್ಲ ಉಟ್ಕೊತಾ ಇರಲಿಲ್ಲ. ಡಿಸೈನರ್ ಬಟ್ಟೆ ಇಸ್ಕೊಂಡು ಹೇಗೆಲ್ಲ ರೆಡಿ ಆಗಬೇಕು ಅಂತ ಸೇವ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಬಟ್ ನಾಳೆ ಹಾಕೊಂಡು ಸೊ ಬನ್ನಿ, ನಮ್ಮ ಅಪಾರ್ಟ್ಮೆಂಟಲ್ಲಿ ಯಾವ ರೀತಿ ಗಣೇಶ ಕೊಂಡಿಸಿದ್ದಾರೆ ಎಲ್ಲನೂ ತೋರಿಸ್ತೀನಿ, ನೋಡಿರಂತೆ. ಆ್ಯಕ್ಚುಲಿ ಒಂದು ಒಳ್ಳೆ ನಿದ್ದೆನೂ ಆಯಿತು. ನೋಡ್ಕೊಂಡು ಮಾಡು. ಶೂಟ್ ಇದೆ, ಅಂದರೆ ಮೇಕಪ್ ಶೂಟ್ ಇದೆ. ಮೇಕಪ್ ಶೂಟಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆಗೆ ಅಲ್ಲಿ ಯಾರು ಇರ್ತಾರೆ ಅಂತ ಎಲ್ಲನೂ ತೋರಿಸ್ತೀನಿ, ನೋಡಿರಂತೆ. ಆ್ಯಂಡ್ ಪಾಪ ನಮ್ಮ ಪಿಂಕಿ ಬೇಜಾರಾಗುತ್ತೆ, ನನ್ನ ಬಾಡಿ ಗಾರ್ಡ್ ಆಗ್ಬಿಟ್ಟಿದ್ದಾರೆ. ಪಿಂಕಿ ನಾನು ಇಬ್ಬರು ಹೋಗ್ತಾ ಇದ್ದೀವಿ. ಎಲ್ಲೇ ಒಬ್ಬಳೇ ಹೋಗೋಕ್ಕೂ ನಮ್ಮ ಯಜಮಾನ್ರು ಬಿಡಲ್ಲ ಗೈಸ್. ನಾನು ಏನು ಮಾಡಿ ಹೇಳಿ, ಒಬ್ಬಳೇ ಯಾಕೆ ಹೋಗ್ತೀಯ, ಪಿಂಕಿ ಕರ್ಕೊಂಡು ಹೋಗು ಅಂತಾನೆ. ನನಗೆ ಪಾಪ ಈಗ ಅಲ್ಲಿ ಶೂಟ್ ಮಾಡೋರು ಇರ್ತಾರೆ, ಮೇಕಪ್ ಮಾಡೋರು ಇರ್ತಾರೆ, ಎಲ್ಲ ರೆಡಿ ಮಾಡೋರು ಇರ್ತಾರೆ. ಜೊತೆಗೆ ಇವಳು ಕರ್ಕೊಂಡು ಹೋಗ್ಬೇಕೀಗ. ಸೊ ಈಗ ಹೊರಡ್ತಾ ಇದ್ದೀವಿ ನಾನು ಪಿಂಕಿ. ಅಲ್ಲಿ ಹೇಗಿರುತ್ತೆ ನಮ್ಮ ಶೂಟ್ಸ್ ಯೂಶ್ವಲಿ ಯಾವ ರೀತಿ ಇರುತ್ತೆ, ಆಚೆ ಔಟ್ಡೋರ್ ಶೂಟ್ ಎಲ್ಲ ತೋರಿಸ್ತೀನಿ, ನೋಡಿರಂತೆ. ಓಕೆ, ಹೇಗೆ ಕಾಣಿಸ್ತಾ ಇದ್ದೀನಿ ಗೈಸ್? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಓಕೆನಾ? ನಿಮ್ಗೆ ಏನು ಅನ್ಸಿದ್ರು ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ಮೇಕಪ್ ಎಲ್ಲ ಕಂಪ್ಲೀಟ್ ಆಯಿತು. ಆವಾಗಲೇ ಮಾಡಬೇಕಿತ್ತು ವಿಡಿಯೋ, ನಾನು ಮಾಡಲಿಲ್ಲ. ಯಾಕಂದರೆ ಎಲ್ಲರೂ ಹೊಸಬ್ರು, ನಾನು ಸ್ವಲ್ಪ ಅವ್ರ ಜೊತೆ ಪ್ರಿಪೇರ್ ಆಗೋಕ್ಕೆ ಟೈಮ್ ತೊಗೊತೀನಿ. ನಿಮ್ಗೆ ಹೊಸಬ್ರು ಸಿಕ್ಕಿದಾಗ ಸ್ವಲ್ಪ ನಾನು ಅವ್ರ ಜೊತೆ ಮಿಂಗಲ್ ಆಗೋರು ಟೈಮ್ ತೊಗೊತೀನಿ, ಆಮೇಲೆ ವ್ಲಾಗ್ಸ್ ಮಾಡೋಣ ಅಂತ ಸುಮ್ಮನಿದ್ದೆ. ಆ್ಯಂಡ್ ಈಗ ರೆಡಿಯಾಗಿ ಆಗಿದೆ, ಈಗ ಹೊರಡಬೇಕು. ಇಲ್ಲಿಂದ ಯಾವುದೋ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾರೆ. ಲೊಕೇಶನ್ಗೆ ಹೋಗಿ ಮೇಕಪ್ ಆಗಿದ್ದಾರೆ, ಲೊಕೇಶನ್ಗೆ ಹೋಗಿ ಫೋಟೋಶೂಟ್ ಆಗುತ್ತೆ. ಸೊ ಹೇಗೆ ಫೋಟೋಶೂಟ್ ಮಾಡ್ತಾರೆ ಎಲ್ಲನೂ ತೋರಿಸ್ತೀನಿ, ನೋಡಿರಂತೆ. ಓಕೆ, ಜಿ ಕನ್ನಡ ನಾವು ನಮ್ಮವ್ರಿಗೆ ಹೋದ್ಮೇಲೆ ಮಿಂಗಲ್ ಆಗಿ ಕಲ್ತೀನಿ ಅಂತ ಹೇಳು. ಯಾವಾಗ ನಾನು ಮಾತಾಡ್ಸಲ್ವ ಎಲ್ಲರೂ? ಇಲ್ಲ ನನ್ನ ತೋರಿಸು, ನಾನು ಸ್ವಲ್ಪ ಸೈಲೆಂಟ್ ಅಷ್ಟೇ. ನಾನು ನಮ್ಮವ್ರಿಗೆ ಹೋಗಿ ಮಿಂಗಲ್ ಆಗೋದು ಕಲ್ತ್ಬಿಟ್ಟಿನಿ. ಎಲ್ಲರ ಜೊತೆ ಸುಮ್ ಕುಂತಾರನ್ನೆಲ್ಲ ಮಾತಾಡಿಸ್ತೀನಿ, ಅಲ್ಲಿ ಫೋರಾಗ್ತಿರುತ್ತೆ ಏನು ಮಾಡಿ. ಮಾತು ಅದೇನಂದರೆ ನಾವು ನಮ್ಮವ್ರು ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ಸುಮ್ಮನೆ ಇರೋನು ನಾವು ನಮ್ಮವರು ಅಂತ ಮಾತಾಡ್ಸ್ಕೊಂಡು ಏನು ಮಾಡೋದು ಪಾಪ. ಬೆಳಗಿಂದ 4 ಗಂಟೆವರೆಗೂ ಶೂಟ್ ಆಗುತ್ತೆ. ನಾವು ಎಷ್ಟೊತ್ತಂತ ಫೋನ್ ಹೋಗ್ತಾನೆ. ಓಕೆ, ಆ್ಯಂಡ್ ಗೈಸ್, ಯಾರೆಲ್ಲ ನಾವು ನಮ್ಮವರು ಶೋ ನೋಡ್ತಾ ಇದ್ದೀರಾ, SMS ಮಾಡೋದನ್ನು ಮರಿಬೇಡಿ. ಕ್ಯಾಪಿಟಲಲ್ಲಿ RASU ಅಂತ ಮೆಸೇಜಲ್ಲಿ ಟೈಪ್ ಮಾಡಿಬಿಟ್ಟು 57575ಗೆ SMS ಮಾಡಿ. ವಾಟ್ಸಪ್ಪಲ್ಲ, ನಾರ್ಮಲ್ ಮೆಸೇಜ್. ಓಕೆ ಮಾಡಿ, ಲವ್ ಯು. ಸೊ ನಾವು ಮೇಕಪ್ ಮಾಡಿಕೊಂಡು ಬಂದಿದ್ದು ತುಮಕೂರಲ್ಲಿ ಯಾವುದೋ ಒಂದು ಲೇಕ್ ಇರುವಂಥ ಪ್ಲೇಸು. ಈ ಪ್ಲೇಸ್ ಯಾವುದೋ ನಮಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಬಂದ್ವಿ, ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಸೊ ಅಲ್ಲಿ ಬ್ಲೂ ಟಿ ಶರ್ಟ್ ಹಾಕಿದಾರಲ್ಲ, ಅವರು ರಘು ಫ್ರೆಂಡು ಮನು ಅಂತೇಳಿ. ಸೊ ಅವರೇ ನಮಗೆ ಫೋಟೋಶೂಟ್ ಮಾಡ್ತಿರೋದು. ಆ್ಯಂಡ್ ಇವರು ಅವರ ವೈಫು. ಸೊ ನಾನು ಅವರು ಇಬ್ಬರು ಒಂದೇ ರೀತಿ ಔಟ್ಫಿಟ್ ಹಾಕ್ಕೊಂಡು ಫೋಟೋಶೂಟ್ ಮಾಡಿಸ್ತಿದ್ದೀವಿ. ಲೊಕೇಶನ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವ್ರು ಮಾಡಿದ ಡೆಕೋರೇಷನ್ಸ್ ಕೂಡ ತುಂಬ ಚೆನ್ನಾಗಿದೆ. ಬ್ಯಾಕ್ ಡ್ರಾಪ್ ಎಲ್ಲ ಸಖತ್ತಾಗಿತ್ತು. ಬಟ್ ಏನಂದರೆ ಒಂದು ಸರ್ಪ್ರೈಸ್ ಕಾದಿತ್ತು ನಮಗೆ. ಅಷ್ಟು ಚೆನ್ನಾಗಿ ಒಂದು 4 hours ಟೈಮ್ ತೊಗೊಂಡು ಮೇಕಪ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿಗೆ ಹೋದ್ಮೇಲೆ ಹಿಂಗಾಗ್ಬಿಡ್ತು. ಏನಾಯಿತು ಅಂತ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಎಷ್ಟು ಜೋರು ಮಳೆ ಅಂದರೆ ನೋಡಿ, ನಮ್ಮನ್ನ ಮಳೆಯಲ್ಲೇ ನಾವು ಶೂಟ್ ಮಾಡಿಸ್ಕೋತಾ ಇದ್ದೀವಿ. ನಮಗೂ ವೆಯ್ಟ್ ಮಾಡಿ ಸಾಕಾಯಿತು. ಇನ್ನು ಎಷ್ಟು ಅಂತ ವೆಯ್ಟ್ ಮಾಡೋಣ. ಸೊ ಹೋದ್ರೂ ಹೋಗಲಿ ಬಿಡಿ, ಮಳೆ ನೆಂದರೂ ಪರವಾಗಿಲ್ಲ, ಶೂಟ್ ಮಾಡಿ ಅಂತ ಹೇಳಿದ್ವಿ. ಪಾಪ ಅವರು ಹಂಗೂ ನಮಗೆ ಅಲ್ಲೇ ಟೈಮ್ ತೊಗೊಂಡು ಶೂಟ್ ಮಾಡಿದ್ರು. ಶೂಟ್ ಅಂತೂ ತುಂಬ ಚೆನ್ನಾಗಿ ಆಯಿತು. ಆ್ಯಂಡ್ ವೀಡಿಯೋಸ್ ಕೂಡ ಸಖತ್ತಾಗಿ ಬಂದಿದೆ, ಫೋಟೋಸು ವೀಡಿಯೋಸ್ ಎಲ್ಲ. ಸೊ ನನ್ನ ಇನ್ಸ್ಟಾಲಿ ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ, ನೀವು ನೋಡ್ಬೋದು. ನಾವಿಬ್ಬರು ಡ್ಯಾನ್ಸ್ ಮಾಡೋಣ ಅಂತೇಳಿ ರೀಲ್ಸ್ ಕೂಡ ಪ್ರಾಕ್ಟೀಸ್ ಮಾಡಿದ್ವಿ. ಅದು ನೋಡಿದ್ರೆ ಮಳೆ ಬಂದು ರೀಲ್ಸ್ ಕೂಡ ಮಳೆಯಲ್ಲೇ ಮಾಡೋಂಗಾಯಿತು. ಸೊ ರೀಲ್ಸ್ ಕೂಡ ಮನೆಯಲ್ಲೇ ಮಾಡಿದ್ವಿ ಫೈನಲಿ. ಎಲ್ಲನೂ ಅವರು ಕ್ಯಾಮ್ರಾದಲ್ಲೇ ಮಾಡಿಸಿದ್ರು, ಚೆನ್ನಾಗಿ ಬಂತು.
ಬಟ್ ಮಳೆ ಬಂದಿದ್ದರಿಂದ ಒಂದು ಸ್ವಲ್ಪ ಇದಾಯಿತು. ನೋಡಿ ಯಾವ ರೇಂಜಿಗೆ ಮಳೆ ಬರ್ತಾ ಇದೆ, ಎಷ್ಟು ಜೋರು ಮಳೆ ಬರ್ತಾ ಇದೆ. ಫುಲ್ಲು ನೆಂದೋಗ್ಬಿಟ್ಟಿದ್ದೆ. ಆ್ಯಂಡ್ ಮನೆಗೆ ಬಂದ ತಕ್ಷಣ ಪಾರ್ವತಮ್ಮನ ಹತ್ರ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿಸ್ಕೊಂಡೆ, ಕ್ರಿಂಪಿಂಗ್ ಮಾಡಿ 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 ಆಮೇಲೆ ಬ್ಯಾಕ್ ಕೋಮ್ ಮಾಡಿ ನನ್ನ ಕೂದಲೆಲ್ಲ ಫುಲ್ಲು ಗಟ್ಟಿ ಆಗಿಬಿಟ್ಟಿತ್ತು. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಶೂಟ್ಸು 3 ದಿನ ಕಂಟಿನ್ಯೂಸ್ ಆಗಿದ್ದರಿಂದ ಫುಲ್ಲು ಏರೆಲ್ಲ ಗಟ್ಟಿ ಆಗಿಬಿಟ್ಟಿತ್ತು. ನಾನು ಬ್ಯಾಕ್ ಟು ಬ್ಯಾಕ್ ಇರೋದ್ರಿಂದ ಹೆಡ್ ವಾಶ್ ಕೂಡ ಮಾಡಿಸಿಲ್ಲ. ಸೊ ಚೆನ್ನಾಗಿ ಎಣ್ಣೆ ಹಚ್ಚಿಸ್ಕೊಂಡು ಹೆಡ್ ವಾಶ್ ಮಾಡೋಣ ಅಂತೇಳಿ ಹಚ್ಚಿಸ್ಕೊಂಡೆ. ನೆಕ್ಸ್ಟು ನಾವು ಫ್ಯಾಮಿಲಿ ಎಲ್ಲ ರಘು ಟಿಕೆಟ್ ಬುಕ್ ಮಾಡಿದ್ದ. ಅವರ ಫ್ರೆಂಡ್ ಅವರ ಫಿಲಮ್ ಇದು, ಫ್ರೆಂಡ್ ಡೈರೆಕ್ಷನ್ ಫಿಲಮು, ವಿನಯ್ ರಾಜ್ಕುಮಾರ್ ಅವ್ರದ್ದು. ಅಂದೊಂದಿತ್ತು ಕಾಲ. ಮೂವಿ ಅಂತೂ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು ಮೂವಿ, ಸಖತ್ ಇಷ್ಟ ಆಯಿತು ನನಗೆ. ಹಾಗೆ ಅಲ್ಲಿ ವಿನಯ್ ರಾಜ್ಕುಮಾರ್ ಅವರು ಕೂಡ ಬಂದಿದ್ರು. ಸೊ ನಮ್ಮ ಡೇ ಇವತ್ತು ತುಂಬಾ ಚೆನ್ನಾಗಿತ್ತು, ನಾವಂತೂ ಸಖತ್ ಮಜಾ ಮಾಡಿದ್ವಿ. ವಿನಯ್ ರಾಜ್ಕುಮಾರ್ ಅವ್ರನ್ನ ನೋಡಿ ಕೂಡ ತುಂಬಾ ಖುಷಿ ಆಯಿತು. ಅವ್ರ ಪಕ್ಕದಲ್ಲಿ ಇದ್ದಾರಲ್ಲ ಅವರೇ ರಘು ಫ್ರೆಂಡು, ಕೀರ್ತಿ ಅಂತ ಅವರೇ ಡೈರೆಕ್ಟರು. ಆ್ಯಂಡ್ ಯಾರೆಲ್ಲ ವ್ಲಾಗ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್, ಗುಡ್ ನೈಟ್.